ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪ್ರಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಕುರಿತು ಸುಲಭ 10 ಸಾಲುಗಳ ಮಾಹಿತಿ ತಿಳಿತೋಣ. ಈ ಒಂದು 10 ಸಾಲುಗಳ ಪುಟ್ಟ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು 10 ಸಾಲುಗಳು ತಿಳಿತೋಣವಾ? ಎಸ್. ಮೊದಲನೇ ಪಾಯಿಂಟ್ ನೋಡಿ, ಯುಗಾದಿ ಎಂದರೆ ಹೊಸ ವರ್ಷದ ಹಬ್ಬ. ಯುಗಾದಿ ಎಂದರೆ ಹೊಸ ವರ್ಷದ ಹಬ್ಬ. ಓಕೆನಾ? ಯುಗಾದಿ ಎಂದರೆ ಹೊಸ ವರ್ಷದ ಹಬ್ಬ. ಎರಡನೇ ಪಾಯಿಂಟ್, ಇದು ಚೈತ್ರ ಮಾಸದ ಮೊದಲ ದಿನ ಬರುತ್ತದೆ. ಓಕೆನಾ? ಇದು ಚೈತ್ರ ಮಾಸದ ಮೊದಲ ದಿನ ಬರುತ್ತದೆ. ಮೂರನೇ ಪಾಯಿಂಟ್, ಕರ್ನಾಟಕದಲ್ಲಿ ಹೊಸ ವರ್ಷವಾಗಿ ಸಂಭ್ರಮಿಸುತ್ತೇವೆ. ಓಕೆನಾ? ಹೊಸ ವರ್ಷವಾಗಿ ಸಂಭ್ರಮಿಸುತ್ತೇವೆ. ಅದಾದ ನಂತರ ನಾಲ್ಕನೇ ಪಾಯಿಂಟ್ ನೋಡಿ, ಮನೆಯನ್ನು ಸ್ವಚ್ಛಗೊಳಿಸಿ ಅಲಂಕರಿಸುತ್ತೇವೆ. ಓಕೆನಾ? ಮನೆಯನ್ನು ಸ್ವಚ್ಛಗೊಳಿಸಿ ಅಲಂಕರಿಸುತ್ತೇವೆ. ಐದನೇ ಪಾಯಿಂಟ್ ನೋಡಿ, ಮನೆಯ ಬಾಗಿಲಿಗೆ ಮಾವಿನ ಎಲೆ ತೋರಣ ಹಾಕುತ್ತೇವೆ. ಮೋ ಅಂತಾಗಿದ್ದು ಮಾ ಅಂತೇಳಿ. ಓಕೆನಾ? ಮಾವಿನ ಎಲೆ ತೋರಣ ಹಾಕುತ್ತೇವೆ. ಓಕೆನಾ? ಅದಾದ ನಂತರ ಹಾಕುತ್ತೇವೆ. ಆರನೇ ಪಾಯಿಂಟ್, ಬೇವು ಮತ್ತು ಬೆಲ್ಲದ ಪಚ್ಚಡಿ ತಯಾರಿಸಿ ಬೇವು ಬೆಲ್ಲದ ಪಚ್ಚಡಿ ತಯಾರಿಸಿ ತಿನ್ನುತ್ತೇವೆ. ಏಳನೇ ಪಾಯಿಂಟ್, ಇದು ಜೀವನದ ಸಿಹಿ ಕಹಿ ಎರಡನ್ನೂ ತೋರಿಸುತ್ತದೆ. ಇದು ಜೀವನದ ಸಿಹಿ ಕಹಿ ಎರಡನ್ನೂ ತೋರಿಸುತ್ತದೆ. ಅದಾದ ನಂತರ ಎಂಟನೇ ಪಾಯಿಂಟ್ ನೋಡಿ, ಹೊಸ ಬಟ್ಟೆ ತೊಟ್ಟು ದೇವರಿಗೆ ಪೂಜೆ ಮಾಡುತ್ತೇವೆ. ಓಕೆನಾ? ಆ ನಂತರ 9ನೇ ಪಾಯಿಂಟ್, ಪಂಚಾಂಗ ಓದಿ ಹೊಸ ವರ್ಷದ ಮಾಹಿತಿ
ತಿಳಿಯುತ್ತೇವೆ. ಪಂಚಾಂಗ ಓದಿ ಹೊಸ ವರ್ಷದ ಮಾಹಿತಿ ತಿಳಿಯುತ್ತೇವೆ. ಓಕೆನಾ. ಅದಾದ ನಂತರ 10ನೇ ಪಾಯಿಂಟ್ ನೋಡಿ. ಎಲ್ಲರಿಗೂ ಸಂತೋಷ ಮತ್ತು ಒಳ್ಳೆಯದಾಗಲಿ ಎಂದು, ಎಲ್ಲರಿಗೂ ಸಂತೋಷ ಮತ್ತು ಒಳ್ಳೆಯದಾಗಲಿ ಎಂದು ಮತ್ತು ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇವೆ. ಓಕೆನಾ. ಮತ್ತೊಮ್ಮೆ ನೋಡಿ. ಎಲ್ಲರಿಗೂ ಸಂತೋಷ ಮತ್ತು ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇವೆ. ಓಕೆನಾ. ಹಾರೈಸುತ್ತೇವೆ. ರೈಟ್. ಹಾಗಾದರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.